ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ, ನನ್ನನ್ನು ತಲುಪೋಕ್ಕೆ ಭಕ್ತಿ ಡಿವೋಷನ್ ಅನ್ನೋದು ಅತಿ ಸುಲಭದ ಮಾರ್ಗ ಅಂತ. ಭಕ್ತಿನಲ್ಲಿ ಬಂದು 9 ವಿಧ ಇದೆ. ಅದನ್ನು ನಾವು ನವವಿಧ ಭಕ್ತಿ ಅಂತ ಕರಿತೀವಿ. ಈ 9 ವಿಧದ ಭಕ್ತಿಯಲ್ಲಿ ಯಾವ ಒಂದು ವಿಧದ ಭಕ್ತಿಯನ್ನು ಮಾಡಿದ್ರೂ ಕೂಡ ನಾವು ಪರಿಪೂರ್ಣತೆಯನ್ನು ಪಡ್ಕೋಬೋದು. ನವವಿಧ ಭಕ್ತಿನಲ್ಲಿ 1ನೇದು ಬಂದು ಶ್ರವಣಂ ಅಂತ. ಶ್ರವಣಂ ಅಂದರೆ ಕೇಳಿಸ್ಕೊಳ್ಳೋದು. ಯಾರ ಬಗ್ಗೆ ಕೇಳಿಸ್ಕೊಳ್ಳೋದು ಅಂತೀರಾ? ಭಗವಂತನ ನಾಮದ ಬಗ್ಗೆ ಕೇಳಿಸ್ಕೊಳ್ಳೋದು, ಭಗವಂತನ ಬಗ್ಗೆ ಕೇಳಿಸ್ಕೊಳ್ಳೋದು, ಭಗವಂತನ ಲೀಲೆಗಳ ಬಗ್ಗೆ ಕೇಳಿಸ್ಕೊಳ್ಳೋದು, ಭಗವದ್ಗೀತೆ, ಭಾಗವತ ಅಂತ ಗ್ರಂಥಗಳ ಬಗ್ಗೆ ಕೇಳಿಸ್ಕೊಳ್ಳೋದು. ಇದೆಲ್ಲ ಬಂದು ಶ್ರವಣಮಲ್ಲಿ ಬರುತ್ತೆ. ಈ ಶ್ರವಣಂ ಅಂದರೆ ಕೇಳಿಸ್ಕೊಳ್ಳೋದ್ರಲ್ಲಿ ಪರಿಪೂರ್ಣತೆಯನ್ನು ಹೊಂದಿದ ಒಬ್ಬ ಭಕ್ತನ ಉದಾಹರಣೆ ಅಂತ ಅಂದರೆ ಅದು ಪರೀಕ್ಷಿತ ಮಹಾರಾಜರು. ಯಾವಾಗ ಪರೀಕ್ಷಿತ್ ಮಹಾರಾಜರು ಗೊತ್ತಾಗುತ್ತೆ ನಾನು ಶಾಪದಿಂದ ಇನ್ನು 7 ದಿವಸದಲ್ಲಿ ಸತ್ತೋಗ್ತೀನಿ ಅಂತ, ಆಗ ಇಮಿಡಿಯೇಟ್ಲಿ ಅವರು ಭಾಗವತದ ಶ್ರವಣವನ್ನು 7 ದಿವಸ ಕಂಟಿನ್ಯೂಯಸ್ ಆಗಿ ಮಾಡ್ತಾರೆ. ಇನ್ನೊಬ್ಬ ಭಕ್ತರ ಉದಾಹರಣೆ ಕೊಡಬೇಕು ಅಂತಂದರೆ ಅದು ಸಾಕ್ಷಾತ್ ರುಕ್ಮಿಣಿ ದೇವಿ. ಅವರು ಯಾವತ್ತೂ ಕೃಷ್ಣನನ್ನು ನೋಡೇ ಇರಲಿಲ್ಲ. ಆದರೆ ಅವರ ಮನೆಗೆ ಬಂದಂಥ ಸಂತರ ಬಾಯಿಯಿಂದ ಕೃಷ್ಣನ ವರ್ಣನೆಯನ್ನು ಕೇಳಿ 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 ಕೃಷ್ಣನ ಬಗ್ಗೆ ಪ್ರೀತಿಯನ್ನು ಬೆಳೆಸ್ಕೊಂಡಿರ್ತಾರೆ. ಇದು ಶ್ರವಣದ ಮಾರ್ಗ. 2ನೇದು ಬಂದು ಕೀರ್ತನಂ ಅಂದರೆ ಚಾಂಟಿಂಗ್. ಇದರಲ್ಲಿ ಭಗವಂತನ ಬಗ್ಗೆ ಕೊಂಡಾಡೋದಾಗಿರ್ಬೋದು, ಭಗವಂತನ ಬಗ್ಗೆ ಹೇಳೋದಾಗಿರ್ಬೋದು, ಅಥವಾ ಭಗವಂತನ ಬಗ್ಗೆ ಭಜನೆ ಕೀರ್ತನೆಗಳನ್ನ ಮಾಡೋದಾಗಿರ್ಬೋದು, ಇದೆಲ್ಲ ಬಂದು ಕೀರ್ತನದಲ್ಲಿ ಬರುತ್ತೆ. ಇದರಲ್ಲಿ ಪರಿಪೂರ್ಣತೆಯನ್ನು ಪಡೆದ ಭಕ್ತ ಯಾರು ಅಂತಂದರೆ ಶುಕದೇವ ಗೋಸ್ವಾಮಿಯವರು. ಇವರು ವೇದವ್ಯಾಸರ ಮಗ. ನಾವು ಕೇಳಿದ್ವಿ ಪರೀಕ್ಷಿತ ಮಹಾರಾಜ ಹಗಲು ರಾತ್ರಿ ಅನ್ನೋದೇ ಶ್ರೀಮದ್ ಭಾಗವತದ ಕಥೆಯನ್ನು ಕೇಳಿದ್ರು ಅಂತ. ಆದರೆ ಹೇಳಿದವ್ರು ಬೇಕಲ್ಲ, ಹೇಳಿದ್ದು ಶುಕದೇವ ಗೋಸ್ವಾಮಿಯವರೇ. ಹಾಗಾಗಿ ಇವರು ಕೀರ್ತನ ಮಾರ್ಗದಲ್ಲಿ ಪರಿಪೂರ್ಣತೆಯನ್ನು ಹೊಂದಿದವರು. 3ನೇದು ಬಂದು ವಿಷ್ಣು ಸ್ಮರಣ ಅಂದರೆ ಯಾವಾಗಲೂ ವಿಷ್ಣುವಿನ ಸ್ಮರಣೆಯಲ್ಲಿ ಇರೋದು. ಇದಕ್ಕೆ ಅತ್ಯಂತ ಉನ್ನತ ಉದಾಹರಣೆ ಅಂತ ಅಂದರೆ ಅದು ಪ್ರಹ್ಲಾದ್ ಮಹಾರಾಜರು. ಅವರು ರಾಕ್ಷಸರ ಮಧ್ಯೆ ಇದ್ದರೂ ಕೂಡ ಅವರ ಅಪ್ಪ ಹಿರಣ್ಯಕಶಿಪು ಯಾವಾಗಲೂ ಅವನನ್ನು ಕೊಲ್ಲೋಕ್ಕೆ ಬಯಸಿದ್ರು ಕೂಡ ಪ್ರಹ್ಲಾದ್ ಮಹಾರಾಜರು ಯಾವಾಗಲೂ ಕೂಡ ವಿಷ್ಣು ಸ್ಮರಣೆಯಲ್ಲಿದ್ದರು. ಹಾಗಾಗಿ ವಿಷ್ಣು ಯಾವಾಗಲೂ ಬಂದು ಪ್ರಹ್ಲಾದ್ ಮಹಾರಾಜರನ್ನ ಕಾಪಾಡ್ತಾಯಿದ್ರು. ಇದು ವಿಷ್ಣು ಸ್ಮರಣಂ. 4ನೇದು ಪಾದಸಿವನಂ. ನಾವು ಸಾಕ್ಷಾತ್ ಲಕ್ಷ್ಮೀದೇವಿಯನ್ನೇ ಉದಾಹರಣೆ ತಗೊಳ್ಬೋದು. ಯಾವಾಗಲೂ ಲಕ್ಷ್ಮೀದೇವಿ ನಾರಾಯಣನ ಪಾದದ ಹತ್ತಿರ ಕೂತು ಆ ಕಮಲದಂಥ ಪಾದಗಳಿಗೆ ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೆ. ಇದು ಪಾದ ಸೇವನಂ. 5ನೇದು ಬಂದು ಅರ್ಚನಂ. ಶಾಸ್ತ್ರಗಳು ಹೇಳುತ್ತೆ ಭಗವಂತ ಬೇರೆ ಅಲ್ಲ, ದೇವಸ್ಥಾನದಲ್ಲಿರೋ ಭಗವಂತನ ಪ್ರತಿಯಾದ ಅರ್ಚಾ ವಿಗ್ರಹ ಬೇರೆ ಅಲ್ಲ ಅಂತ. ಹಾಗಾಗಿ ನಾವು ಭಗವಂತನ ಅರ್ಚಾ ವಿಗ್ರಹಕ್ಕೆ ಏನೆಲ್ಲ ಸೇವೆ ಸಲ್ಲಿಸ್ತೀವಿ ಅದು ಅರ್ಚನಮಲ್ಲಿ ಬರುತ್ತೆ. 6ನೇದು ಬಂದು ವಂದನಂ ಅಂದರೆ ನಮ್ಮ ಪ್ರೇಯರ್ಸ್ಗಳನ್ನ ಸಲ್ಲಿಸೋದು. ಭಗವಂತ ಎಷ್ಟು ಕರುಣಾಮಯಿ, ಎಷ್ಟು ದಯಾಮಯಿ. ಸೊ ಭಗವಂತನ ಕೊಂಡಾಡುವಿಕೆ ಅಥವಾ ಭಗವಂತನ ಸೇವೆಯನ್ನು ಕೇಳೋದು ಇದೆಲ್ಲ ಬಂದು ನಮ್ಮ ಪ್ರೇಯರ್ಸಲ್ಲಿ ಇರುತ್ತೆ. ಸೊ ಇದು ವಂದನಂ. ಇದರಲ್ಲಿ ಪರಿಪೂರ್ಣತೆಯನ್ನು ಹೊಂದಿದ ಭಕ್ತ ಅಂದರೆ ಅದು ಅಕ್ರೂರ ಅಥವಾ ಕುಂತಿ ಮಹಾರಾಣಿ ಅಂತ ಹೇಳ್ಬೋದು. ಮುಂದಿನದು ಬಂದು ದಾಸ್ಯಂ. ದಾಸ್ಯಂ ಅಂದ ತಕ್ಷಣ ನಮಗೆ ಒಂದು ವಂಡರ್ಫುಲ್ ಎಕ್ಸಾಂಪಲ್ ನೆನಪಾಗುತ್ತೆ. ಅದೇ ನಮ್ಮ ಭಕ್ತ ಶಿರೋಮಣಿ ಹನುಮಂತ. ನೀವು ನೋಡ್ಬೋದು ಹನುಮಂತ ದೇವರನ್ನು ಯಾವಾಗಲೂ ಶ್ರೀರಾಮನ ಬಂಟನಾಗಿರಲಿಕ್ಕೆ ಇಷ್ಟಪಡ್ತಾರೆ. ಯಾವಾಗ ಲಂಕೆಯ ಅರಮನೆಗೆ ಹೋಗಿ ರಾವಣನ ಮುಂದೆ ನಿಂತ್ಕೋತಾರೆ ಆವಾಗಲೂ ಕೂಡ ನೀನು ಯಾರು ಅಂತ ಅಂದರೆ ಹನುಮಂತ ಹೇಳ್ತಾರೆ ನಾನು ರಾಮನ ಬಂಟ ಅಂತ. ಇದು ದಾಸ್ಯರಸ. ಮತ್ತು ಯಾವಾಗಲೂ ಅವರು ನಾನು ರಾಮನ ಸೇವೆಗೆ ಎಂದಿಗೂ ಸಿದ್ಧ ಅನ್ನೋ ಭಂಗಿನಲ್ಲಿ ಈ ಥರ ಕೈ ಮುಕ್ಕೊಂಡು ಕೂತಿರ್ತಾರೆ. ಅಂದರೆ ನಾನು ಯಾವಾಗಲೂ ರೆಡಿ ಫಾರ್ ಸರ್ವಿಸ್ ಅಂತ. ಸೊ ಇದು ಬಂದು ದಾಸ್ಯರಸ. 8ನೇದು ಬಂದು ಸಾಕ್ಯರಸ. ಇದಕ್ಕೆ ಒಳ್ಳೆ ಉದಾಹರಣೆ ಅಂತ ಅಂದರೆ ಅದು ಅರ್ಜುನ. ನಾವು ನೋಡ್ಬೋದು ಮಹಾಭಾರತ ಯುದ್ಧದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಯಾರು ಇಡೀ ಜಗತ್ತಿನ ಒಡೆಯ, ಆ ಜಗತ್ತಿನ ಒಡೆಯ ಅರ್ಜುನನ ಸಾರಥಿಯಾಗಿ ಭಾಗವಹಿಸ್ತಾರೆ. ಇದು ಫ್ರೆಂಡ್ಶಿಪ್ಪಲ್ಲಿ ಬರುತ್ತೆ. ಅಂದರೆ ಸಾಕ್ಯ ಅಂತ ಕರಿತೀವಿ. ಅಂದರೆ ಇದು ಸ್ನೇಹ. ನಮ್ಗೆ ಗೊತ್ತು ಸ್ನೇಹದಲ್ಲಿ ನಾವು ಏನು ಬೇಕಾದರೂ ಮಾಡಲಿಕ್ಕೆ ರೆಡಿ ಇರ್ತೀವಿ. ಅದೇ ರೀತಿ ಶ್ರೀಕೃಷ್ಣ ಪರಮಾತ್ಮ ಸಾರಥಿಯಾಗಿ ನಿಂತಿರ್ತಾರೆ ಮಹಾಭಾರತ ಯುದ್ಧದಲ್ಲಿ ಅರ್ಜುನನಿಗೋಸ್ಕರ. ಇದು ಬಂದು ಸಾಕ್ಯರಸ. 9ನೇದು ಬಂದು ಆತ್ಮನಿವೇದನಂ ಅಂತ. ಅಂದರೆ ತನು ಮನ ಧನ ಎಲ್ಲದರಿಂದನೂ ಕೂಡ ಸರೆಂಡರ್ ಆಗೋದು, ಅಂದರೆ ಶರಣಾಗತಿ ಆಗೋದು ಶ್ರೀಕೃಷ್ಣ ಪರಮಾತ್ಮನಿಗೆ. ಈ ಶರಣಾಗತಿಗೆ ಅತ್ಯುನ್ನತ ಉದಾಹರಣೆ ಅಂತ ಅಂದರೆ ಬಲಿ ಮಹಾರಾಜ. ನಾವು ಬಲಿಪಾಡ್ಯಮಿ ಕೂಡ ಅದಕ್ಕೋಸ್ಕರನೇ ಮಾಡೋದು. ಬಲಿ ಮಹಾರಾಜ ರಾಕ್ಷಸರ ರಾಜ ಆದರೂ ಕೂಡ ಯಾವಾಗ ವಾಮನದೇವ ಬಂದು ಕೇಳ್ತಾರೆ ನನಗೆ 3 ಪಾದದ ಜಾಗ ಬೇಕು ಅಂತ, ಬಲಿ ಮಹಾರಾಜನಿಗೆ ಗೊತ್ತಾಗುತ್ತೆ ಇದು ಸಾಕ್ಷಾತ್ ವಿಷ್ಣುನೇ ಕೇಳ್ತಾ ಇರೋದು, ಇವರು ಚೀಟ್ ಮಾಡ್ಬೋದು ಅಂತ. ಆದರೆ ಅವರು ಕಲ್ತಿರ್ತಾರೆ ಶರಣಾಗತಿ ಆಗಬೇಕು ವಿಷ್ಣು ಬಂದಾಗ ಅಂತ. ಸೊ ಅದಕ್ಕೆ ಅವರು ಹಿಂಜರಿಯದೆ ಈ 3 ಪಾದಗಳನ್ನ ಕೊಡ್ತಾರೆ. ಆವಾಗ ನಿಮಗೆಲ್ಲ ಗೊತ್ತು ತ್ರಿವಿಕ್ರಮನಾಗಿ ವಾಮನದೇವ 1ನೇ ಪಾದದಿಂದ ಸ್ಪಿರಿಚುವಲ್ ವರ್ಲ್ಡ್, 2ನೇ ಪಾದದಿಂದ ಈ ಮಟೀರಿಯಲ್ ವರ್ಲ್ಡ್ನ ಅಳೆದ್ಬಿಟ್ಟು 3ನೇ ಪಾದ ಎಲ್ಲಿಡಲಿ ಅಂತ ಕೇಳಿದಾಗ ಬಲಿ ಮಹಾರಾಜ ಹೇಳ್ತಾನೆ ನನ್ನ ತಲೆ ಮೇಲಿಡು ಅಂತ. ಸೊ ಇದು ಶರಣಾಗತಿ, ಆತ್ಮನಿವೇದನ. ಅಂದರೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದಲ್ಲೇ ಶರಣಾಗತಿಯನ್ನು ಆಗೋದು ಶ್ರೀಕೃಷ್ಣನಿಗೆ.
ಶ್ರೀಲ ಪ್ರಭುಪಾದರು ಹೇಳ್ತಾರೆ, ನಾವು ಶ್ರವಣ ಕೀರ್ತನಗಳಿಂದ ನಮ್ಮ ಭಕ್ತಿಯನ್ನು ಸ್ಟಾರ್ಟ್ ಮಾಡಬೇಕು ಅಂತ. ಯಾಕಂತ ಅಂದರೆ ಭಗವಂತನ ಬಗ್ಗೆ ಕೇಳೋದು, ಭಗವಂತನ ಬಗ್ಗೆ ನುಡಿಯೋದು, ಭಗವಂತನ ನಾಮವನ್ನು ಸ್ಮರಿಸೋದು, ಇದೆಲ್ಲ ಶ್ರವಣ ಕೀರ್ತನ ವಿಷ್ಣು ಸ್ಮರಣದಲ್ಲಿ ಬರುತ್ತೆ. ಹಾಗಾಗಿ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ್ ಒಂದು ವಂಡರ್ಫುಲ್ ಥಿಂಗ್ನ ಕೊಡ್ತಾರೆ, ಅದೇ ಹರೇ ಕೃಷ್ಣ ಮಹಾಮಂತ್ರ ಚಾಂಟಿಂಗ್. And this is possible simply by chanting Hare Krishna, Krishna Krishna, Hare Hare, Hare Ram, Ram Ram. ಸೊ ಈ ಹರೇ ಕೃಷ್ಣ ಮಹಾಮಂತ್ರದ ಜಪ ಮಾಡೋದ್ರಿಂದ ಕೀರ್ತನವೂ ಆಗುತ್ತೆ ಯಾವಾಗ ನಾವು ಜಪ ಮಾಡ್ತೀವಿ, ಮತ್ತು ಶ್ರವಣಂ ಕೂಡ ಆಗುತ್ತೆ ನಾವು ಯಾವಾಗ ಅದನ್ನು ಕೇಳಿಸ್ಕೊಳ್ತೀವಿ. ಹಾಗೆ ಯಾವಾಗ ನಾವು ಭಗವದ್ಗೀತೆಯನ್ನು ಓದಿ ಅದನ್ನು ಸ್ಮರಿಸ್ಕೊಳ್ತೀವಿ, ಅದು ವಿಷ್ಣು ಸ್ಮರಣಂ ಕೂಡ ಆಗುತ್ತೆ. ಈ ರೀತಿಯಲ್ಲಿ ಯಾರೇ ಆದರೂ ಕೂಡ ತಮ್ಮ ಭಕ್ತಿಯನ್ನು ಶುರು ಮಾಡ್ಬೋದು. ಮತ್ತು ಈ ನವವಿಧ ಭಕ್ತಿಯಲ್ಲಿ ಯಾರೆಲ್ಲ ಭಕ್ತರ ನೆನಪು ನಿಮ್ಗೆ ಬರುತ್ತೆ, ಅವರು ಪರಿಪೂರ್ಣತೆಯನ್ನು ಈ ವಿಧದ ಭಕ್ತಿಯಲ್ಲಿ ಮಾಡಿದ್ದಾರೆ ಅಂತ ಆ ಭಕ್ತರ ಹೆಸರನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹರೇ ಕೃಷ್ಣ.